ತೀರ್ಥಂ ಕಪಿತ್ವಜಂಬೋ ಬಲಸಾರ ರಚಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತನೆ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತನೆ ಪಾಶಾಂಕುಶಧರನೆ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ನಮ್ಮ ಭಕ್ತಿಯೋ ನಿಮಗೆ ನಿಮ್ಮ ಶಕ್ತಿಯೋ ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಕರಿಮುಖ ವದನನೆ ಪಾರ್ವತಿ ತನಯನೆ ಕರಿಮುಖ ವದನನೆ ಪಾರ್ವತಿ ತನಯನೆ ಶ್ರೀ ವಿಘ್ನೇಶ್ವರನೇ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ 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 ದಯವಿಟ್ಟು ಯಾರಿಂದ ಬಿಡ್ರಪ್ಪ ಕುರ್ಚಿಗಳ ಕುತ್ಕೊಳ್ರಪ್ಪ ಕುರ್ಚಿ ಸಾಯಕಟ್ಟು ಕುರ್ಚಿ ಕುತ್ಕೊಳ್ರ ಹೇಳೇ ದೇವ ತಾವುದಾರಂದು ಕೇಳಿದೆ ಬೆಂಕದಿಂದ ಕರೆದೋಳ ಕಟ್ಗ ನಂಪಿಡದು ಬಂದವರನ್ನು ದಾರ್ಯೆಂದು ಮಾತನಾಡಸ ನೀನು ದರದು ಸೇವಕ ದೇವ ನಾವು ದಾರಂದರೆ ಶ್ರೀ ಕೊಳಗಲ್ಲಿ ಶಿವರಾಮೋದೂತರ ಆಶೀರ್ವಾದ ಬಲದಿಂದ ಬಂದು ತಮ್ಮನ್ನು ಮಾತನಾಡಿಸುವ ಕೊಳಗಲಿನ ಚಿಕ್ಕ ಸಾರಥಿ ನಾನಲ್ಲವೇನೋ ದೇವ ಯಾಕೆ ಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಯಾರು ದೇವ ನಗರಂಪಿಡದಾಳು ವಸುದೇವ ದೇವಕಿ ಅಮ್ಮನವರು 8ನೇ ಗರ್ಭದಲ್ಲಿ ಜನಿಸಿದ ಭೂಪತಿ ರಕ್ಷಾಸರನ್ನು ಧ್ವಂಸ ಮಾಡಿದೆ ರಕ್ತಾತಕನೆಂಬ ಹೆಸರು ಪಡೆದ ಬಾಲಕಿಟ್ಟ ಮೂರ್ತಿಯನ್ನು ತಿಳಿಸಾರ್ತಿ ಪಡೆಸು ಜಾಬೇರು ವೀರ ಬಾಲಕೃಷ್ಣ ಮೂರ್ತಿ ನೀವಾದರೆ ಬಂಗಾರದಿಂದ ಕಂಗೊಳಿಸಿ ಬೈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಇಂದಿನ ದಿನ ಎನ್ನ ಭಕ್ತರು ರೇಣುಕ ಮಹಾತ್ಮೆ ಅರ್ಥಾತ್ ಕಾರ್ತಿವೀರನ ಅಜ್ಜಿನವಧೆ ಎಂಬ ಸುಂದರ ಪೌರಾಣಿಕ ಕರ್ನಾಟಕ ನಾಟಕವನ್ನು ಅಭಿನಯಿಸುತ್ತಾರೆ ಆದ ಕಾರಣ ಅವರ ಬೇಡಿದ ವರಗಳನ್ನು ಕೊಟ್ಟು ಕಾಪಾಡುವ ಕಾರಣ ಬರಣವಾದ ಸಾರ್ಥಿ ತಿಳಿದ ನಾ ಬಂದ ಸಂಗತಿ ತಿಳಿಯಿತು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಭೂಪತಿ ನಾನೊಂದು ಮಾತು ಹೇಳುತ್ತೀನಿ ಚೆನ್ನಾಗಿ ಕೇಳುವಂತನವ ಚೆನ್ನಾಗಿ ಹೇಳಿದೇವ
ಚೆನ್ನಾಗಿರಬಹುದು. ಶಕ್ತಿ ಸುಧನ ಪ್ರಸ್ತುತ ನಡೆಯಿರಬೇಕು. ಭೂಪತಿ
ಹಿಂದಕ್ಕೆ ಸುರರು ಆಸುರರು ಕೂಡಿ ಕಿರ ಸಮುದ್ರದಲ್ಲಿ ಮಂದಾರ ಪರ್ವತವನ್ನು ಕಡಗೊನ್ನಾಗಿ ಮಾಡಿ ಮತನ ಮಾಡುವ ಕಾಲದಲ್ಲಿ ಒಂದು ಕಡೆ ದೇವತರು ಮತ್ತೊಂದು ಕಡೆ ರಾಕ್ಷಸರು ವಾಸಿಗೆ ಹಗ್ಗವನ್ನಾಗಿ ಕಡೆಯತ್ರ ಭರತ ಸಮುದ್ರದಲ್ಲಿ ಮುಳುಗುತ್ತಿರಲ್ಲ. ಹೌದಮ್ಮ. ಅದನ್ನು ನಾನು ಕಂಡು ಕೂರ್ಮ ಅವತಾರವನ್ನು ತಾಳಿ ಪರ್ವತವನ್ನು ಬೆನ್ನಲ್ಲಿ ಎತ್ತಿಡಿದ ಬಾಲ ಗೋಪಾಲ ನಾನೆಲ್ಲವೆಂದು ಸಾರಿಸಿ ಚೆನ್ನಾಗಲೇ ರಮಮತಿ ಶಕ್ತಿ ಸುಧನ ಸವಿಸ್ತಾರವಾಗಿ ಹೇಳಿರ ದೇವ. ಚೆನ್ನಾಗಿ ಹೇಳಿರ ದೇವ. ಭೂಪತಿ ನಾನು ಬಂದು ಬಹಳ ಹೊತ್ತಾಯ್ತು. ಹೌದು ದೇವ. ಗೋಕುಲ ನಗರದಲ್ಲಿ ಗೋಪಿಕಾ ಸ್ತ್ರೀಯರು ಕೃಷ್ಣ ಕೃಷ್ಣ ಎಂದು ಎಷ್ಟು ಹೆಸರನ್ನ ಆದ ಕಾರಣ ಗೋಕುಲ ನಗರಕ್ಕೆ ಚೂಟಿಂದ ರಕ್ತ ನೋಡಿ ಸೇರಿದೆ. ಹೋಗೋಣ ನಡಿ. ನಿಮ್ಮಿಟ್ಟಂತೆ ಭೂಪತಿ. ಶಕ್ತಿ ಸುಧನ ಶಕ್ತಿ ಸುಧನ ಶಕ್ತಿ ಸುಧನ ಶಕ್ತಿ ಸುಧನ. ಮೆಲ್ಲಕ್ಕೆ ಬರಂಗೆ ಅಂತ ಯಾರನ್ನ ಎಣ್ಣವನವ್ರ ಹತ್ರ ಎತ್ಕೊಂಡು ಹೋಗಂತ್ರಿ. ಯಾರಿಗೆ ಎಣ್ಣವಾಗಿದ್ದ ಅನುಮಾದ ರೊಕ್ಕ ತಂದ್ಬಿಟ್ಟು ಇಟ್ಟತ್ನಾಗ ರೊಕ್ಕ ಇನ್ನೊಂದು ಏನು ಹಿಡ್ಕೊಂಬಂದ್ರೆ ಮೆಲ್ಲಕ್ಕೆ ಬಂದ್ಲಮ್ಮ ಆಡ್ದ ಬರೀ ಮತ್ತೆ ಯಾರನ್ನ ಸ್ವಾದ್ರ ಮಾರನ್ನ ಎತ್ಕೊಂಡು ಹೊರ ಮರ ಕೊರತೆ ತಂದಾರೋ ಧರ್ಮಸ್ಥಳ ಉಡುಪಿಗೆ ಬರೋ ಕೋಡಿ ಬಂಟಾರೋ ಧರ್ಮಸ್ಥಳ ಉಡುಪಿಗೆ ಬರೋ ಕೋಡಿ ಬಂಟಾರೋ ಗುಡಿಯಾನ ಪ್ರಸಾದಕ್ಕ ಕೊರತೆ ತಂದಾರೋ ಗುಡಿಯಾನ ದೇವರಿಗೆಲ್ಲ ಬ್ಯಾಸರಾಗ್ಯಾರೋ ಯಾರ್ಯಾರು ಕೊಡ್ತಾರ ನಮ್ಮ ದೇವರು ಸಲ
ಕರ್ಕೊಂಬರೆ ಪ್ರಸೂದನ ಪ್ರಸೂದನ ತಾಂಡ್ರಿ ಏಕ ತಾಂಡ್ರ ತಾಶ್ ಮಾಡಪ್ನವ್ರು ಬಿಡೋದಲ್ಲ ಅವರು ನಮ್ಮೆನ್ನ ಬಸಬಲ ಸಾಹಸದಿಂದ ಒಕ್ಕಲಕ್ಕೆ ಅವರ ಪಕ್ಕಲವಗಳ ಗಕ್ಕನ ಮರುವಕ್ಕೆ ಮಕ್ಕ ಮಾರಿಯಂತೆ ಮರಿಯ ದುರ್ಮತಿಯ ಪ್ರಚಂಡ ಎಲ ಮಾನವ ದೇವ ಬಾಪು ಬಾಪುರ ರಿಪ್ಪಕಲ ಸಿಂಚಿವಿ ಎಂಬ ಮೊದಲುನಕ್ಕೆ ಮಾರತನ ಮೊಪ್ಪ ಮಹಾತ್ಮೀಗರ ಎಲ ಮಾನವ ದೇವ ಬೋಲಿರ್ಯ ದೇವತೆಗಳ ಭಯಗ್ರಸ್ತರಾಗಿ ತಮ್ಮ ತಮ್ಮ ವಾಸಾಸ್ಥಳಗಳನ್ನು ಬೆಟ್ಟು ಕಂಡ ಕಂಡ ಕಡೆಗೆ ಪಾಲನೆಕ್ಕೆ ಮೈಗೊಟ್ಟರು ಎಲ್ಲ ಮಾನವ ದೇವ ಎನ್ನ ಪಾದಗಟ್ಟನೆಗೆ ಜಗ್ಗಿನ ಈ ಭೂಮಿಯು ತಗ್ಗಿದಿ ಗಗನ ಪಾತಾಳ ಸ್ವರ್ಗಗಳಲಗಾಡುತ್ತಿದ್ದವು ಮೇಲ್ ಪರ್ವತವ ಚಟ್ಟನ ಸಿಡಿದ ಪುಡಿ ಪುಡಿಯಾಗಿತ್ತು ನಕ್ಷತ್ರಗಣನವು ಚಲ್ಲನೆ ಈ ಭೂತಡಕ್ಕೆ ಉದುರಿದವು ಭಾಗದಲ್ಲಿ ನಿಂತು ವಂದನೆ ಮಾಡಿ ಮಾತನಾಡಿಸುವ ನೀನುದಾರನೇ ಸರಿಂದ ಗಜ ಓ ದೇವ ನಾವುದಾರಂದರೆ ಎಂಟಾಣ ರೊಕ್ಕವನ್ನು ಸೊಂಟದೊಳಗಿಟ್ಟುಕೊಂಡು ಕುಂಟು ಕುದುರ ಮೇಲೆ ಏರಿಕೊಂಡು ತುಂಟೂರು ಕುಂಟಾಶಾನಿ ಮನೆಯಲ್ಲಿ ನೆಂಟ ಸ್ಥಾನ ಮಾಡಬೇಕೆಂದು ಹೋಗಲು ತುಂಟೂರು ಕುಂಟಾಶಾನಿ ಮನೆಯ ನೆಂಟನು ಬಂದು ತೂ ಕುಂಟು ಮುಂಡೆ ಮಗನೇ ನಿನ್ನೆ ಪೆಂಟದಾವುದೆಂದು ದಂಡು ತೆಗೆದುಕೊಂಡು ಸೊಂಟದ ಮೇಲೆ ಎಂಟೇಟು ಹೊಡೆಯಲು ಎಂಟೇಟು ಹೊಡೆಸಿಕೊಂಡು ಕಟ್ಟೆ ಹಳ್ಳದೊಳಗೆ ಕಟ್ಟೆ ಬಸಪ್ಪನ ಸ್ತೋತ್ರ ಮಾಡುತ್ತಿರಲು ಸೊಂಟ್ರುಗಳಿಗೆ ಹೊಡೆದುಕೊಂಡು ಹೋಗಿ ಒಬ್ಬ ಮುದುಕಿಯ ಗಂಟಿನೊಳಗೆ ಬಿಡಲು ಗಂಟಿನೊಳಗೆ ಒಂಟು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ನಾವುದಾರಂದರೆ ಯಾರು ದೇವ ಬಾಪು ಬಾಪುರ ಜಗ ಜಗಿ ಪಕಿರ ಟನ್ಮಣಿ ವಿರಾಜತ ಪ್ರಭಾವ ವಸ್ವತ್ ಪ್ರಕಾಶಕ್ಕೆ ಸೂರ್ಯನ ರಶ್ಮಿಯು ಇಮ್ಮಡೆ ಮೂರ್ಜಕವಲ್ಲ ಹಾಡಿದವು ಸಜ್ಜನ ಸಮೂಹವು ಅನ್ನಪಾನದಿಗಳಂ ತ್ಯಜಿಸಿದರು ಸಾರಥೆ ಭೂಪದೆ ಊರ್ಜಿತ ಪ್ರಭಾವ ವೀರನಾದ ನಿರ್ಛೇದ್ರನು ಸರ್ವರ್ಥದ ತನ್ನವು ಮರ್ಜಿಸಿ ನಿಶ್ಚೇವಿಯಾಗಿ ಕುಳಿತುಕೊಂಡರು ಕನ್ನಯ ಕಾಲ್ಪೆಂಡೆಯ ರಭಸಕ್ಕಾಷ್ಟ ದಿಗ್ಗಜಗಳ ಒದರಿ ಚೂಡರು ಎಲ್ಲ ಸಾರಥೆ ಭೂಪದೆ
ಬಾಪು ರಾಷ್ಟ್ರ ದಿಕ್ಪಾಲಕರ ಶ್ರೇಷ್ಠ ವರ್ತ ನಷ್ಟಪಡಿಸಿ ಸೃಷ್ಟಿಯೊಳ ಮೆರೆಯುವ ವೈರಿಗಳ ಸೆರೆಗಳಂ ತ್ಯಜಿಸಿ ಪರಿಯಿಂದ ಬಾಧಿಸಿ ಅವರ ಕೆಲವಗಳ ಮುರಿದು ಗಕ್ಕನೆ ಕಿತ್ತಿ ದಾಡಿ ಬಿಡಿವೆ ಸಾರಥೆ ಭೂಪತಿ ಶಾಕಿನಿ ಡಾಕಿನಿ ರಕ್ಷಗಣಕ್ಕೆ ಉಣಬಡಿಸಿ ಸರ್ವ ರಾಜರೊಳ ಮೇಘ ತೆನಿಸಿ ರಾಕ್ಷಸ ಸಾರ್ವಭೌಮ ಚಕ್ರವರ್ತಿ ಎಂದು ಮೆರೆಯುವೆ ಎಲ್ಲ ಸಾರಥೆ ಭೂಪತಿ ಇದು ಅಲ್ಲದೆ ಈ ಭೂಮಂಡಲದಲ್ಲಿ ವಿರಾಜಿಸುವ ತೀರ್ಥ ವಿಷ್ಣು ಪ್ರತಿಮಗಳಲ್ಲಿ ಕೆತ್ತಿಸಿ ಅವನ ಧ್ಯಾನವಂ ನಿಲ್ಲಿಸಿ ಈ ದರ ತಲದೋಳ ಮರೆ ವರ್ತಿಯ ದಿಕ್ಕರಿಪ ಮಹಾಲೋಹವತಿ ಎಂಬ ಪಟ್ಟಣಕ್ಕೆ ಪಟ್ಟಾಧ್ಯಕ್ಷನಾದ ಪ್ರಖ್ಯಾತಿ ಪಡೆದು ವೀರಾದಿ ವೀರ ರಾಕ್ಷಸ ಕುಲ ಸಾಮ್ರಾಟ ಚತಕ ವೈಚ ರಾಕ್ಷಸ ರಾಜನ ಕುಮಾರ ಕುಂಬಿನಿಗೆ ದೇವಿ ಅಮ್ಮನವರ ಗರ್ಭಾಬ್ದಿಗೆ ಸುಧಾಕರ ಶಕ್ತಿಸುತನ ಮಹಾರಾಜನೆಂದು ಅಡಿಗಡಿಗೆ ಜೈವೇರ್ಯ ಬಡಿಸುವಂತನಾಗ ಸಾರಥೆ ಪಕ್ಷ ಜೈವೇರ್ಯ ಜಾಗ್ರತೆ ವೀರ ಶಕ್ತಿಸುತನ ಮಹಾರಾಜರು ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಬೋಲಿ ಬೋಲಿರೆಯಲ ಈ ಸಾರಥೆ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ರಾಜಕಾರ್ಯ ನಿರ್ಮಿರ್ತವಾಗಿ ನಾನು ಜನ ಕೂಡ ಆಲೋಚನೆ ಮಾಡುವ ಕಾರಣ ಬರೋಣ ಕಂಡಿಯ ಸಾರಥೆ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಬೋಲಿ ಬೋಲಿರೆಯಲ ಈ ಸಾರಥಿ ದೇವ ನಮ್ಮ ತಮ್ಮನಾದ ಪ್ರಸೋದನನ್ನ ಬರುವಂತೆ ಹೇಳು ಸಾರಥಿ ಅತಿ ಜಾಗ್ರತೆ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ದೇವ ತಾವುದಾರನ್ನು ಕೇಳದೆ ಕೋಟಿ ಗರ್ಜನೆಯಿಂದ ಬಂದಂತಹ ದೊರೆಯನ್ನು ದಾರಂದು ಕೇಳ ದೇವ ಎದ್ದು ಬಂದು ಹೇಳಪ್ಪ ದೇವ ಸಮುದ್ರದ ಮಾವ ದೇವ ಚಂಡ ಪ್ರಚಂಡ ಬಸ ಬರ ತಂಡ ತಿಂಡರ ಬಸದ ಕಂಡ ಜಗತ್ ಪ್ರಚಂಡ ಬೋಲಿರೆ ಮಂಡಲಿ ಕರರುಂಡಗಳಂ ಚಂಡಾದವ ಗಂಡಗಲಿ ಮಾತಂಡ ರಣದ ತಂಡ ಬಾಪರ ಎನ್ನಯ ಚೌರ್ಯ ಧೈರ್ಯ ಚಾತುರಕ್ಕೆ ಮದ್ದಡಿಯಂ ಪತ್ತಾದಿಶ ಜನ ತಡೆಯಲಾರದ ತಳಮರಗೊಂಡು ಕಳಕಳ ಪತ್ತರ ಪಟ್ಟ ತಲೆಯನ್ನು ಬಾಗಿಸಿಬಿಟ್ಟರು ಎಲ್ಲ ಮನ್ನ ದೇವ ಎಮ್ಮಯ ಕರದೊಳ ಮೆರೆಯುವ ಖಡ್ಗಂ ಕಂಡ ತಕ್ಷಣ ತಂಡವಾಗಿ ದಿಗ್ಗಜರ ಮಂಡಮ್ಮಗ ಬರಬರ ಬೋಧಿರೆ ಇಂಥ ಕಡ್ಡು ಪರಕ್ರಮೆಯಾದ ಮೆರೆಯುವ ವೀರನ ಮುಂಭಾಗದಲ್ಲಿದ್ದ ವಂದನ ಮಾಡಿ ಮಾತನಾಡುವ ನೀನುದಾರ ಮನ್ನವ ದೇಶದಿಂದ ನಾನು ಹೆಟ್ಟರ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಬೋಧಿರೆ ಈ ಸಾರಥಿ ನಮ್ಮ ನಾಮಾಂಕಿತವನ್ನು ಕೇಳಿದೆಯಾ ಹೌದು ದೇವ ಎಷ್ಟು ಕುಲ ಪರ್ವತಗಳು ಸುರದವರು ಬಾಪರ ಎನ್ನಯ ಕರತಳ ಮೆರೆಯುವ ಕಟ್ಟಿಗದ ಹೊರತಕ್ಕೆ ಆಕಾಶ ಮಂಡಲದ ಕಾರ್ಯಗಳು ಈವರೆಗೆ ಚಲ್ಲನ ಜಲದ ಬೇರೆ ಎನ್ನಯ ಪ್ರಾಣಕ್ಕೆ ಗಕ್ಕನ ಈ ಬಣ ತಗ್ಗಿ ದಿಕ್ಕಂಜಲ ಕುಜ್ಜ ಕೆರ್ರಗಲ್ಲ ಮಾಣಿಕ್ಯ ಚಿಟ್ಟೆಲ್ಲಂದು ಸಿಡಿದು ಬಿದ್ದಿದ್ದ ಎಲ್ಲ ಸಾರಥೆ ಭೂಪತಿ ಇದು ಅಲ್ಲದೆ ಇಂದ್ರ ಅಗ್ನಿ ಯಮ ನವೃತ್ತ ವರುಣ ವಾಯೋಗ ಕುಬೇರ ಈಶನಮ್ಮ ಅಷ್ಟದಿಕ್ಪಾಲಕರ ಎನ್ನಯ ಪಟಲಕ್ಕೆ ತಡೆಯಲಾರರು ತಮ್ಮ ಪಟ್ಟಣ ಬಿಟ್ಟ 70 ಜನ ಕೊಟ್ಟರು ಇಂಥ ಕಟು ಉಗ್ರತರ ಜಗದ್ಭಿಕರ ಅತಿ ಭಯಂಕರ ಶತಕವಚ್ಚ ರಾಕ್ಷಸ ಸಾಮ್ರಾಟ್ಟನ ಕುಮಾರ ಕೊಮ್ಮೆ ಅಮ್ಮನವರ ಗರ್ಭಾಧಿಕ ಶತಕರ ಲಾವತಿಯ ಪಟ್ಟಣಗಳ ಪರಿಪಾಲಿಸುವ ಬಿಟ್ಟ ಶಕ್ತಿ
ಪ್ರಚೋದನೆಂಬ ಸೂರನಿಗೆ ಸಮದಂಡಿಯಾದ ಗಂಡಗಳಿಲ್ಲೊಂದ ದಿಗ್ಬಂಧನ ಬಿರ್ರನ ವಿರುದ್ಧ 5 ವರ್ಷದ ಶಾಸ್ತ್ರಾರ್ಥಿ ಜಾಗೃತ ವೀರ ಪ್ರಸೋದನ ಮಹಾರಾಜರಿವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ? ಭೋಲಿರೇಲ ಸಾರಥಿ ಅಂದವಾದ ಸಭಾವನ್ನಕ್ಕೆ ಬಂದ ಕಾರಣವೆಂದು ಕೇಳಿದೆ. ಹೌದು ದೇವ. ಇಂದಿನ ದಿನ ಸೂರನಿಗೆ ಸಿಂಹ ಸಪ್ತ ಸರ್ಪನಾದ ಕಟಗಲು ದೂರಿನ ಕಾಲರುದ್ರ ಭದ್ರಕುಟನಾದ ವರವಪ್ಪರದ ಬೀರನೆನಿಸಿಕೊಂಡ ನಮ್ಮ ಅಗ್ರಜನ ಕರೆಸಿದ ಕಾರಣ ಬರಣವಾಟ ಖಂಡಿಯ ಸಾರಥಿ ತಿಳಿದ ಸಂಗತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಸಾಕು ಬಿಡ್ರಪ್ಪ ಕೈ ಬಿಡ್ರಪ್ಪ. ಇಲ್ಲಿಗೆ 1 ಗಂಟೆ ಆಗೈತೆ. ನಮೋ ನಮೋ ಅಗ್ರಜ ಗುರುಕುಲ ತೇಜ ಸಕಲ ಐಶ್ವರ್ಯ ವಸ್ತು ಮೇಲ ಕೇಳೋ ಅನುಜ ಸೂರ್ಯ ಸಮ ತೇಜ. ಭೌರಿರೇ ಬಂದ ದೇವತೆಗಳ ದೇಹ ಮಂಡಿ ತಂಡ ವಾರಿಸು ದುರಹರಟ್ಟಣವನ್ನು ತಮ್ಮ ತಂಡದ ನೆರೆವ ವರಿಗಳ ಸೆರೆಗಳನ್ನು ಮರೆಗಡಿದೆ ದಂಡಗಳನ್ನು ನಡೆದುಕೊಂಡ ಮೇಲೆ ಇಲ್ಲವೇ ಬಾಪರೇ ಚಂಡ ಪ್ರಚಂಡ ಸೂರ್ಯ ಮಂಡಲ ನಾಶ ಮಾಡಿ ಮತ್ತು ಸೂರ್ಯನನ್ನ ಚಲಿಸಿದಂತೆ ಮಾಡಿಬಿಡಲೆ ಅಥವಾ ಸ್ವರ್ಗ ಮಾರ್ತಂ ಪಾತಾಳ ಲೋಕಗಳನ್ನು ಭೇದಿಸಿ ಬಿಡಲೆ. ಯಾವ ಮಾತ್ ಕಾರ್ಯಕ್ಕೆ ನೇಮವನ್ನು ಕೊಡಿರ ಈ ನಿನ್ನ ತಮ್ಮನ ಬುಧಬಲ ಪರಾಕ್ರಮಿ ನೋಡಿರಿ ರಾಜ ನತಕಲ್ಪ ಭೋಜ ಹರಿಜನ ಕೆಂಚಮ್ಮಯ್ಯರು ಕಂಡ ಗರ್ವಿತ ರಿಪುಗಳ ಚಂಡ ಪ್ರಚಂಡನೆ ಎಂಡು ಮಂಡಲ ರಾಯರ ಗಂಡರ ಗಂಡನೆ ಅವ ಅಗ್ರಜ ಉಗ್ರ ಸಮಗ್ರ ವಿಗ್ರನಾದ ಹನುಜನೇ ಎನ್ನ ನುಡಿಯಂ ಚೆತ್ತ ಬಿಟ್ಟು ಕೇಳಬೇಗಣ ರಿಪಕಲಾಪರವಾಸ್ತವಿಂ ಪ್ರಾಣಯಾದ ಶಂಕರನ ಕೈಲಾಸಕ್ಕೆ ದಾಳಿಯನ್ನಿಕ್ಕಿ ಬಾಪುರೇ ಅವನ ಹೆಂಡತಿಯಳಾದ ಪಾರ್ವತಳ ಮೆಳೆ ತಂದು ಎನ್ನ ಮುಂದೆ ನಿಲ್ಲಿಸುವ ತ್ರಾಣ ನಿನ್ನಲಿದ್ದರೆ ಎನ್ನ ಸಂಗಡ ನಿಂತ ಮಾತನಾಡ ತಮ್ಮನಾದ ಪ್ರಸವನ ನಿನ್ನ ಈ ಸಾಹಸದನ ಭೋನಿರೆ ಆಸುರ ಮಾಣಿಕ್ಯದಂತಪ್ಪ ಅಗ್ರಜನೇ ಅನುಜನೇ ನಿನ್ನ ಮಾತಿಯ ಪ್ರತಿ ಉತ್ತರ ಉಂಟ ಬಾಪರ ಮಸಾಲದಲ್ಲಿ ಯಾರು ಅರಿಯದಂತ ಅಡಿಗೆಕೊಂಡ ಬಂಡ ಅವನಿಗೆ ಯಾಕೆ ಅಂತ ರೂಪಾವತಿ ಹೆಂಡತೆ ಅಣ್ಣ ಮೇರಾಜ ನೀಚಾತ್ಮನಿಗೆ ಪೂಜೆ ಇಲ್ಲ. ಆ ಶಿವನಂಬ ಪೂಜೆ ಬರಕನ್ನ ಜಡೆಯಲ್ಲಿ ಗಂಗೆಯನ್ನು ಧರಿಸಿ ತೊಡೆಯಲ್ಲಿ ಪಾರ್ವತಿಯನ್ನು ಕುಂದರಿಸಿಕೊಂಡು ಕೈಲಾಸಗಿರಿ ಎಂಬ ಆಸು ಬಂಡ ಮೇಲೆ ಕೂತ ಈಶನೆಂಬ ಮಂಕಪಟ್ಟೆ ಬಡಿಸ ಅವನ ಸತಿ ಮಣಿಯರಾದ ಗಂಗೆ ಪಾರ್ವತಿ ಮೇಲೆ ತಂದು ನಿನ್ನ ವಸಕ ಒಪ್ಪಿಸಿ ನಿನ್ನ ಆಜ್ಞೆ ಪಾಲಿಸದಿದ್ದರೆ ಈ ನಿನ್ನ ತಮ್ಮನ ಪುಸಬಲ ಪರಾಕ್ರಮ ನೋಡಿರಿ ರಾಜ ನತಕಲ್ಪ ಭೋಜ. ಹರಿಜನ ಕೆಂಚಮ್ಮಯ್ಯವರು ಶಕ್ತಿ ಸುಧನ ಪಾತ್ರ ಮಾಡಿದ್ರು 501 ರೂಪಾಯಿ ಮಾಡಿರ್ತಾರೆ. ಬಾರಿಸಿಬಿಡೋ ಲೀಸ್ಟ್ ಬಾರಿಸಿಬಿಡ್ರು. ಬೋಳಿರ್ಯ ಸುಂದರ ಸುರಸ್ತ್ರೀಯರನ್ನ ಆಕರಿಸುವಂತ ತಮ್ಮ ಪ್ರಸನ್ನ ಅವ ಅಗ್ರಜ ಬಾಪುರ ಸತ್ತ ಲೋಕಕ್ಕೆ ದಾಳಿಯನ್ನಿಟ್ಟ ಬೆದಲಕ ತಮ್ಮಂಬರೈವ ವಿರಾಜ ಎಂಬ ನಂಬುವುದು ಅವನ ಮಡದಿಯಾದ ಶಾರದೆಯನ್ನ ಹಿಡಿದು ತಂದು ಎನ್ನ ಲೋಹಾವತಿ ಪಟ್ಟಣದಲ್ಲಿ ಇಟ್ಟುಕೊಂಡರೆ ಸಕಲ ಸಂಪತ್ತನ್ನು ಅನ್ನದಾಗುವುದು. ಅದಕ್ಕೆ ನಿನ್ನ ಅಭಿಪ್ರಾಯವೇನು ಪ್ರಸನ್ನ? ನಿನ್ನ ಮನದ ಬೇಸರ ಉಗ್ರತರ ತೇಜುಗ್ರನದ ಅಗ್ರಜನೇ ನನ್ನ ನುಡಿಯಂ ಕೆಲ ತಪ್ಪಬಿಟ್ಟನಗೆರೆ ಅದೇ ನಾರದ ಆ ಬ್ರಹ್ಮನ ಯಾರು ಬಲವಂತನನ್ನು ಹೇಳಿದೆ ಅವನೇ ಅಂತ ಮತಿವಂತನಾಗಿದ್ದರೆ ತಾನು ಸೃಷ್ಟಿಸಿದ ಸರಸ್ವತಿಯನ್ನ ಮಗಳೆಂದು ಭಾವಿಸಿದೆ ಸತಿಯನ್ನಾಗಿ ಮಾಡಿಕೊಂಡು ಸಂಸಾರವನ್ನು ನಡೆಸುತ್ತಿರನಲ್ಲ ಅಣ್ಣ ತಮ್ಮ ಏನಾಗಿ ನೀಚಾತ್ಮನೆ ಪೂಜೆ ಇಲ್ಲ ಈಗ ನಿನ್ನ ಅಪ್ಪನ ಆಯ್ತಂದರೆ ಆ ಬ್ರಹ್ಮನ ಶಿರಗಳನ್ನು ಕಳೆದ ಅವರ ಹೆಂಡತಿಯಾದ ಶಾರದಿಯನ್ನು ನಮ್ಮ ಪಟ್ಟಣಕ್ಕೆ ಈಗಲೇ ಆದುಕೊಂಡವರನ ಅಗ್ರಜ ಈ ಮಾತು ಸಹಜ. ಆಹೋ ಸರ್ವ ರಿಪುಗಳ ಗರ್ಭ ನಿರ್ಭೇದನ ಮಾಡುವಂತ ತಮ್ಮ ಪ್ರಸನ್ನ ಅವ ಅಗ್ರಜ ನಾನು ಹೇಳುವ ಮಾತು ಚಿತ್ತ ಬಿಟ್ಟು ಕೇಳುವ ಕ್ಷಣ ಈ ಕೇಳೋಣ ಲೋಕಕ್ಕೆ ಹೋಗಿ ಕಾಮಧೇನು ಕಲ್ಪವೃಕ್ಷ ಐರಾವತ ಚಿಂತಾಮಣಿಯನ್ನು
ವರಗಳನ್ನು ತೆಗೆದುಕೊಂಡು ರಂಭ ಊರ್ವಶೆ ಮೇನಿಕೆ ತಿಲಸ್ಮೀರಮ್ಮ ನರ್ತಕಿಯರಂ ಸೆರೆ ಹಿಡಿದು ಅವರನ್ನ ನಮ್ಮ ಲೋಹಾವತಿ ಪಟ್ಟಣಕ್ಕೆ ಎಳತರುವಂತನಾಗುತ್ತಮ್ಮ. ಇದೇ ನಿನಗೆ ನೇಮ. ಅಹೋ ಗಂಡಗಳ ವಿಕ್ರಮ ಭೀಕರಣದ ಅಣ್ಣ ತಮ್ಮ ರಾಕ್ಷಸ ಕುಲಕ್ರಿಗಣ್ಣ ಗೌತಮ ಮನೆಯ ಹೆಂಡತಿಯನ್ನ ಬಯಸಿ ಮೈ ತುಂಬ ಯುನಿಯನ್ ಬರೆದ ದೇವೇಂದ್ರನೆಂಬ ಅದಮನ ಗಕ್ಕನೆಯನ್ನ ತಕ್ಕೆಳೆದ ದಪ್ಪನ ಕಪ್ಪಸ ಪುಡಿ ಪುಡಿ ಮಾಡಿ ಅವನ ಬೆಂಬಲವಾಗಿ ಕಾಲಮಂಡಿತ ಪ್ರತಾಪನದ ದಂಡದವನ ಅಡ್ಡ ಬಂದರ ಅದರದ ಖಂಡನದವರು ಎದೆಗುಂಡಿಯಂ ಖಂಡಿಸಿ ಬಿಡುವೆ. ಎಂತ ವೀರ ಮಂಡಿತ ಮಂಡಲರಾರ ಗಂಡನೊಂದು ಸೋದರನಿಗೆ ನೇಮವನ್ನು ಕೊಡುವ ರಾಕ್ಷಸತೆ ತಡಬರದ ಜಾಗ್ರತೆ. ನಾರಾಯಣ ನಾರಾಯಣ ಆಹೋ ದೂರ ವೀರನಾದ ತಮ್ಮ ಪ್ರಸವನೇ ಗೋತ್ತರನೆ ನೋಡಿದ ಅಣ್ಣ ನಮಗೆ ಶುಭ ಸಂದೇಶವೆಂಬುವಂತ ದೇವಮುನಿ ನಾರದರ ಆಗಮನವಾದಂತ ತೋರುತ್ತದೆ. ಅವರನ್ನ ಆಧರಿಸಿ ಮರ್ಯಾದೆಯಿಂದ ಕರೆದುಕೊಂಡವ ತಮ್ಮನೇ ವೀರಾದಿ ವೀರನ ನಿನ್ನ ಆಜ್ಞಾಪಕರ ನಡೆದುಕೊಳ್ಳೋಣ ರಣಗಂಭೀರನ ದೇವಾ ಬಲಕುಂದೇಶ ಸರ್ವೇ ದೇವ ಸಮುದ್ರವಾಸ ಬಲಕುಂದೇಶ ದೇವ ಸಮುದ್ರವಾಸ ಬಲಕುಂದೇಶ ತವ ಚರಣವ ನಂಬಿರೆನ ಈಶಾ ಪಾಲಿಸೋ ಪಾಪನ ತವ ಚರಣವ ನಂಬಿರೆನ ಈಶಾ ಪಾಲಿಸುವ ಪಾಪನಾಶ ದೇವ ಸಮುದ್ರವಾಸ ಪಂಪಾಪತಿಯ ವರದಲ್ಲಿ ನೇನ ದೊಡ್ಡರ ಮನಗೌಡ ಒಳೆಯಮ್ಮ ತಾಯೇ ಶ್ರೀ ಪಂಪಾಪತಿಯ ವರದಲ್ಲಿ ನೇನ ದೊಡ್ಡರ ಮನಗೌಡ ಒಳೆಯಮ್ಮ ತಾಯೇ ಪ್ರೇಮದ ಸುತನಾಗಿ ಜನಸೆ ಪ್ರೇಮದ ಸುತನಾಗಿ ಜನಸೆ ಹಗಲಿದ ಲೀಲೆಯ ಜಗಕ್ಕೆ ತೋರಿಸೆ ಹಗಲಿದ ಲೀಲೆಯ ಜಗಕ್ಕೆ ತೋರಿಸಿ ಈ ರಾಮದಿ ನಲಸಿ ಈ ರಾಮದಿ ನಲಸಿ ಭಕ್ತರ ಕರ್ತವ ಭಕ್ತವನೇನ ನಂಬಿದ ನಿನ್ನಯ ಭಕ್ತರ ಮನದ ಬಯಕೆಯ ಪೂರೈಸಿ ನೇನೋ ಭಕ್ತರ ನನ್ನ ನಂಬಿದ ಭಕ್ತರ ಮನದ ಬಯಕೆಯ ಪೂರೈಸಿ ನಿಜ ದೈವ ನೀನಲಸಿ ದೇವ ಸಮುದ್ರವಾಸ ಬಲಕುಂದೇಶ ದೇವ ಸಮುದ್ರವಾಸ ಬಲಕುಂದೇಶ ತವ ಚರಣವ ನಂಬಿರೆನ ಈಶಾ ಪಾಲಿಸುವ ಪಾಪನಾಶ ಪಾಲಿಸುವ ಪಾಪನಾಶ ದೇವ ಸಮುದ್ರವಾಸ
ಏನಮ್ಮ ಇಟ್ಟತಿ ಒಳ್ಳೆ ಬಿಟ್ಟಿಯಲ್ಲ. ಹಾಲಿನ ಲೀಲೆ ಭಕ್ತರ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ನೀನು ಪಡುತ್ತಿರೋ ಕಷ್ಟ ಅಷ್ಟಿಷ್ಟಲ್ಲ. ಹೌದಾ? ಆ ಮಾತು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುತ್ತದೆ. ಈಗ ಮದ ಹೊಂದಿದ ಮದ್ದಾನಿಯಂತೆ ಮದೋನ್ಮತ್ತನಾದ ಶಕ್ತಿಸೂದನ ಪ್ರಸೋದನೆಂಬ ಧನುಜರು ಯಾವತ್ತು ಸುರ ವೃಂದಗಳನ್ನು ಸೋಲಿಸಿ ಅವರವರ ಅಧಿಕಾರಿಗಳನ್ನು ಬಿಡಿಸಿ ಎಪ್ಪಲಾಯಂ ಮಾಡಿಸರ ಕಾರಣ ನೀನೇ ಎನ್ನಮ್ಮ ಕರೆಸಿಕೊಂಡು ಸಾಗರನ ಸುದಿಗೆ ಭಂಗ ಪಡಿಸಿದರೆ ಮರಣ ಆಗೋದು ಎಂಬ ಸಂಚಗೂಡಿ ಇದನ್ನು ಪ್ರೇರೇಸಿಕೊಂಡೆಯಾ? ಆದ ಕಾರಣ ನಿನಗೆ ಭಕ್ತ ವತ್ಸಲೆಂಬ ಹೆಸರು ಸ್ಥಿರವಾಗಿ ನಿಂತಿದೆ. ಜಗದೋದ್ಧಾರಕ ನಿನ್ನ ಆಜ್ಞೆಯಂತೆ ನಡೆಯುವುದೇ ಈ ನಾರದನ ಕಾಯಕ. ಪುರಿ ಪಂಪಾಪತಿ ಇವರು ಪ್ರಸೂತನ ಪಾತ್ರ ಮಾಡಿದ್ರೆ ಒಂದು ಹೂನಾರವನ್ನು ಆಯ್ಕೆ ಮಾಡಿರ್ತಾರೆ. ಎಲ ಸಾರಥಿ, ಆ ರಕ್ಷರಾದ ಲೋಹಾವತಿ ಪಟ್ಟಣಕ್ಕೆ ಹೋಗಲು ನಡಿಯಪ್ಪ ಸಾರಥಿ. ನಿಮ್ಮ ಇಷ್ಟದಂತಾಗಲಿ ಸ್ವಾಮಿ. ಯಾರಿಗಪ್ಪ? ಮುಷ್ಕಟ್ಟೆ ಬಸಪ್ಪ ಇವರು ನಾರದನ ಪಾತ್ರ ಮಾಡಿದಂತೆ ಒಂದು ಬಂಗಾರದ ಉಂಗುರ 5,000 ರೂಪಾಯಿ ಮತ್ತು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಏಟ್ ರೊಕ್ಕಡ್ ತಂದು ಏನು ಬಿಡಪ್ಪ ಪಾತ್ರ ಮಾಡಿದ್ರೆ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ನಮೋ ನಮೋ ಸ್ವಾಮಿ ನಾರದರು. ಪ್ರಸೋದನ. ಅಹೋ ಸ್ವಾಮಿ ನಾರದರೆ, ಪ್ರಸೋದನ, ನಮ್ಮ ಅಣ್ಣನ ಆಜ್ಞೆಂತ ಪಟ್ಟಣಕ್ಕೆ ಬರಬೇಕೆಂದು ಬೇಡಿಕೊಳ್ಳನು ದೇವ ಮಹಾನುಭಾವ. ನಿನ್ನ ಇಷ್ಟದಂತೆ ಆಗಲಿ ಹೋಗಲು ನಡಿಯಪ್ಪ ಪ್ರಸೋದನ. ಅಹೋ ಮಂಡಲಾಧಿಪತಿಗಳ ಗಂಡ ಕಲಿಸಿದ ಅಗ್ರಜನೇ ಆನುಜನೇ, ಇಕ್ಕ ನಾರದಮಣಿಯ ಕರ ತನ್ನ ನೋಡೋಣ ರಾಜಗ್ರಿಗಣ್ಣ. ನಮೋ ನಮೋ ನಾರದ ಮಹೇಶ್ವರಿ, ನೀವು ಬಂದು ಸಮಾಚಾರ ಕೇಳುವುದೇ ನಮಗೆ ಖುಷಿ. ಮುನುವರ ಭಾಗವಹಿಸಿರ ಅಪ್ಪ ದಾನವೇಂದ್ರ ಮುನೇಂದ್ರ, ಈ ನಾರದರು ಏನಾದ್ರೂ ಒಂದು ಕೆಲಸವಿಲ್ಲದೆ ಸುಮ್ಮನೆ ಬರುವರೇನಪ್ಪ ದಾನವೇಂದ್ರರೇ? ಆಹೋ ಸ್ವಾಮಿ ನಾರದ ಮಹಾಋಷಿಗಳೇ, ಶಕ್ತಿಸೂದನ ಮಹಾರಾಜನೇ, ಹಾಗಾದರೆ ಈ ಪೀಠಮಂ ಅಲಂಕರಿಸಿರಿ, ಎನ್ನ ವಿಜ್ಞಾಪನೆಯಂ ಚೆನ್ನಾಗಿ ಆಲಿಸಿರಿ. ಈಗ ತಾವು ಯಾವ ಯಾವ ಲೋಕಗಳಲ್ಲಿ ಏನೇನು ಸಂಚಾರಿ ಮಾಡಿ ಬಂದಿರಿ, ಯಾವ ಯಾವ ಲೋಕಗಳಲ್ಲಿ ಏನೇನು ಕಾರ್ಯ ಜರಗತ್ತಿರವದ ವಿಷ್ಣು ಲೋಕವೆಂಬ ವೈಕುಂಠದ ವಿಚಾರ ನಿಮಗೆ ತಿಳಿದಿದ್ದರೆ ತತ್ವದಿಂದ ತಿಳಿಸಿರಿ. ಅದು ಯಾತಕ್ಕೆಂದರೆ, ಅದು ಯಾತಕ್ಕೆ ದಾನವೇಂದ್ರ? ಬಾಪರೆ ನಾವು ಈಗ ವೈಕುಂಠಕ್ಕೆ ದಾರಿಯಮ್ಮಿಡಬೇಕೆಂದು ನಿರ್ಧರಿಸಿದೆವು. ಪುಂಗವ ತಡ ಮಾಡದ ತಿಳಿಸ ವೈಕುಂಠದ ವಿಚಾರ. ಶಕ್ತಿಸೂದನ ಪ್ರಸೋದನರೇ, ಹಾಗಾದ್ರೆ ಹೇಳುವಿಲು ಚೆನ್ನಾಗಿ ಕೇಳರಿ. ಶಕ್ತಿಸೂದನ ತೀರ ಪ್ರಸೋದನ ಕೇಳರಿ ಕೇಳನ. ಶಕ್ತಿಸೂದನ ತೀರ ಪ್ರಸೋದನ ಕೇಳರಿ ಕೇಳನ. ಭಕ್ತ ರಕ್ಷಕ ಮಾಧವನ ಇರಿದನ. ಚೆನ್ನಾಗಿ ಕೇಳರಿ. ಭಕ್ತ ರಕ್ಷಕ ಮಾಧವನ ಇರಿದನ. ಶಕ್ತಿಸೂದನ ತೀರ ಪ್ರಸೋದನ ಕೇಳರಿ ಕೇಳನ. ಹೌದು ದಾನವೇಂದ್ರರೇ, ಚೆನ್ನಾಗಿ ಕೇಳರಿ. ಹಾ ನಾರಾಯಣನ ಲೋಕ ರಕ್ಷಣ, ಹಾ ನಾರಾಯಣನ ಲೋಕ ರಕ್ಷಣ. ಲಕ್ಷ್ಮೀ
ವರನ ಶಕ್ತಿ ಸೂದನ ಧೀರ ಪ್ರಚೋದನ ಕೇಳರಿ ಪೇಳನ ಶಕ್ತಿ ಸೋದನ ಧೀರ ಪ್ರಚೋದನ ಕೇಳರಿ ಪೇಳನ ಕೇಳರಿ ಪೇಳನ ಕೇಳರಿ ಪೇಳನ ಸೂರನಾದ ಶಕ್ತಿ ಸೂದನ ನಾನು ಯಾವ ವಿಚಾರ ಹೇಳಬೇಕೆಂದು ಇಲ್ಲಿವರೆಗೆ ಬಂದಿರುವನಲ್ಲ ಅದನ್ನೇ ನಿನ್ನ ಬಾಯಿಂದ ನುಡಿದಿಯಲ್ಲ. ಅದೇನು ಸ್ವಾಮಿ? ಅಂದ ಮೇಲೆ ಈ ಇಳ ಮಂಡಲದಲ್ಲಿ ನಿನಗೆ ಯಾರು ಎದುರು ಇಲ್ಲ. ದಾನವೇಂದ್ರ, ಮುನೇಂದ್ರ, ಆ ವಿಷ್ಣು ಲೋಕದ ವಿಚಾರವನ್ನು ಕೇಳಿದೆಯಾ? ದಾನವದ್ವರಿ ಮುನೇಂದ್ರ ಏನಂದು ಹೇಳಲಿ, ಆ ಸಂರಕ್ಷಣ ಪಾಲಕನ ಸಿರಿಯ ಆ ಶ್ರೀಹರಿಯು ಕ್ಷೀರಸಾಗರನ ಸುತಿಯದು ಶೇಷ ಶಯನನಾಗಿ ಆನಂದದಿಂದ ಸೌಖ್ಯದಿಂದ ಇರುವನು. ಅಹೋ ದಾನವೇಂದ್ರರೇ, ಇಲ್ಲಿಯವರೆಗೆ ನಿಮ್ಮ ನಿಮ್ಮ ದಾನವೀರರು ಆತನ ಏನು ನಿರ್ಬಂಧ ದಾನವೇಂದ್ರರೇ, ಇದೇ ವಿಚಾರ ತಿಳಿಸಲು ಇಲ್ಲಿಯವರೆಗೆ ಬಂದಿರುವನು ಧನುಜ ಚಕ್ರವರ್ತಿ. ಮಹಾವೀರರು ನೀವಾದರೂ ಆ ಶ್ರೀಯರಿಗೆ ಒದಗಿಸಿರಿ ಒಂದು ದುರ್ಗತಿ. ಮುನಿಕುಲ ಪೌರರ ಆರಾಧನೆ ಪ್ರಚೋದನ ಈ ರಾಜರ ಮುಂದೆ ಎಂಥ ಮಾತನಾಡಿದೆ? ಯುದ್ಧ ಮಾತು ಈಗಾಗಲೇ ಸಕಲ ಲೋಕವನ್ನು ಗೆದ್ದಿದ್ದೇವೆ. ಆ ವೈಕುಂಠಕ್ಕೆ ದಾದಿಯನ್ನು ನೀಡಲು ಪ್ರಯಾಣ ಸನ್ನದ್ಧನಾಗಿದೆ. ನಮ್ಮ ಭಕ್ತನು ಯಾವ ಮೂಲೆಯಲ್ಲಿ ಅಡಗಿದರೋ ಬಿಡದ ಇಡದ ಪುಚ್ಚಂಡ ಬಿಗಿದ ತಂದು ನಮ್ಮ ಅರಮಂದಿರದಲ್ಲಿ ಕಾರಾಗೃಹದಲ್ಲಿರ್ತೇವೆ. ಬಾಪರೇ, ನಮ್ಮ ಕುಲಕ್ಕೆ ಸಲ್ಲುವ ಸಾಗರ ಸುದ್ದಿಗಳ ಮೋಸ ಕುಟದಿಂದ ವಶ ಮಾಡಿಕೊಂಡಿರುವ ಆಯಂಬೇಡಿ ಇಷ್ಟನ ಮುಂದೆ ಕರೆದಾಗ ಮಾನವನ್ನು ಬಾರಿಸಿದ. ಇದಕ್ಕೆ ಅಡ್ಡ ಬಂದರು ಅದರ ಕಂದರಗಳನ್ನು ಎದಗುಂಡಿ ಖಂಡಿಸಿಬಿಡುವ. ಎಂಥ ವೀರ ಮಂಡಿತ ಮಂಡಲರಾರ ಗಂಡನಂದು ಸೋದರನಿಗೆ ನೇಮವನ್ನು ಕೊಡೋ ರಾಜಪದೇವ್ ತರಮನ ಜಾಗೃತೆ. ಆಹೋ ಸ್ವಾಮಿ ನಾರದರೇ, ಶಕ್ತಿಸುವುದನ ಮಹಾರಾಜನೇ, ನಾವು ಹೋಗುವ ಕಾರ್ಯಕ್ಕೆ ವಿಘ್ನ ಬಾರದಂತೆ ಆಶೀರ್ವಾದವನ್ನು ಮಾಡಿರಿ. ಹಾಗೇ ಆಗಲಿ. ಬೋಲಿರಿ ವೈಕುಂಠಕ್ಕೆ ಪ್ರಣಯಮ ಮಾಡುವನ ನಾನೇ ಸಂರಕ್ಷಣ ಕರ್ತನೆಂದು ಮೆರೆಯುವ ಪೂಜಾಕ್ಷರ ಕರವಂ ಮುರೆಯುವ ಅವನ ಸತಿ ಮಣಿಯಲಾದ ಲಕ್ಷ್ಮಿಗಳನ್ನು ಸರ ಹಿಡಿದು ಗೋಳಾಡಿಸುವೆವು. ಹಿಡಿದ ಛಲವಂ ಬಿಡದ ಕಡುಗಲಿದರೆ ನಾದನುಜರ ವರವ ನನ್ನವಂತೆ ಜೈ ಬೇರೆ ಮಡುಸನಾರ್ದ ಜ್ಞಾನವಿದ್ದ ವಿಶಾರದ. ಅಹೋ ಧನುಜ ಶ್ರೇಷ್ಠರಾದ ಶಕ್ತಿಸುವುದನ ಪ್ರಸೋದನರೇ, ನಿಮ್ಮ ನಿಮ್ಮ ಭುಜಬಲದ ಪರಾಕ್ರಮೆ ನಿಮಗೆ ಗೆಲುವು ದೊರೆಯಂತೆ ಮಾಡುತ್ತದೆ. ಹೌದು ಸ್ವಾಮಿನಾರದ್ರೆ, ನೀವು ತಕ್ಷಣ ತಡ ಮಾಡದೆ ಈಗಲೇ ತರಳಿರಿ. ನಾನು ಇನ್ನು ಮುಂದಕ್ಕೆ ಪ್ರಯಾಣ ಮಾಡುವೆನ ವೀರರೇ, ಮಹಾ ಸೂರರೇ. ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ. ಬೋಲಿರ್ಯ ವೈರಿಗಳ ಗರ್ಭ ನಿರ್ಭೇದನ ಕೊಡು ಪರಾಕ್ರಮಗಳ ಅನುಜ. ಈ ಮುನಿ ಪುಂಗವರಾದ ನಾರದರ ಮಾತೇ ನಿಜ. ಬೋಲಿರ್ಯ ವೈರಿಯಾದ ಹರಿಯನ್ನು ನಾವು ಇಲ್ಲಿಯವರೆಗೆ ಸುಮ್ಮನೆ ಬಿಟ್ಟದ್ದ ನಮ್ಮದೇ ತಪ್ಪ. ಈ ಕ್ಷಣವೇ ಆದಮ ನಮ್ಮ ಬಿಡದ ತರುವುದಕ್ಕೆ ಹೋಗೋಣ ನಡಿ ಪ್ರಸದನ ರಂಗದಲ್ಲಿ ಧೋರಣ ಗಂಡಗಳ ವಿಕ್ರಮ ರೂಪಸಂಚಾರಕ್ಕೆ ಮಂದ ಮಾರುತ ತಪ್ಪ ವಿಕ್ರಮ ದಂಡನ ದಂಡ ತಮ್ಮ ನಿನ್ನ ಆಜ್ಞೆ ಅಂತ ಎಂದಾದ್ರೂ ಮೇಲೆ ನಡೆದ ಈ ನಿನ್ನ ತಮ್ಮ ಇಕ ನಿನ್ನ ಅಪ್ಪಣ ಆಯ್ತಂದರೆ ಯಕ್ಷಣವ ಸರ್ಪಾಂಡನ ಗರುಡರಾಜನಂತೆ ತೂರಿ ಮರುಮಲಿತು ನಿಂತರಗಂ ಶಿರಗಂ ತರ್ದ ಅರಿಯ ಗರ್ಭವಂ ಮುದ್ದು ಆ ಸುಂದರಮಣಿಯಾದ ಲಕ್ಷ್ಮಿ ಅಮ್ಮನ್ನ ಈಗಲೇ ಅನುಕೊಂಡು ಬರೋಣ ಅಗ್ರಜ. ಈ ಮಾತು ಸಹಜ. ಮಧುಮತಿ
ಎಲ್ಲ ಸಾರಥಿ ಸ್ವಾಮಿ ಈ ದುಷ್ಟರಾದ ಶಕ್ತಿಸುವುದನ ಪ್ರಸೋದನಂಬ ಧನುಜ ಅಗಮರು ಹಾ ಈಗಾಗಲೇ ದೇವಾನ ದೇವತೆಗಳನ್ನು ಗೋಳಾಡಿಸಿ ಹಾ ಮನಮುನಿಗಳ ಮಾಲ್ಪ ಯಜ್ಞ ಯಾಗಾದಿಗಳನ್ನು ಭಂಗಪಡಿಸಿ ಹಾ ಸಜ್ಜರನ್ನು ಪೀಡಿಸಿ ಬಹು ಕಷ್ಟಪಡಿಸಿ ಹಾ ಈಗ ಅದೇ ಅಮ್ಮಿನಿಂದ ವಿಷ್ಣುನು ಯಾರೆಂಬುದೇ ಲಕ್ಕಕ್ಕೆ ತಾರದೆ ವೈಕುಂಠಕ್ಕೆ ಇದ್ದ ಸಲ್ಲುದ್ಧರಾಗಿ ಹೊರಟಿರುವರು. ಹೌದು ಸ್ವಾಮಿ. ಎಲ ಸಾರಥಿ ದೇವಾ, ಈ ಮೂರ್ಖರಿಗೆ ಕಾಲಗತಿ ಕೂಡಿ ಬಂದಂತೆ ತೋರುತ್ತದೆ. ಹೌದು ಸ್ವಾಮಿ. ಇದೇ ಸಮಾಚಾರ ಶ್ರೀಮನ್ನಾರಾಯಣಗೆ ತಿಳಿಸಲು ವೈಕುಂಠಕ್ಕೆ ಪ್ರಯಾಣ ಮಾಡುವ ಸಾರಥಿ ನೀನು ಸುಮ್ಮನೆ ನೋಡುತ್ತಿರುವ ಈ ನಾರದನ ಶ್ರಮಕ್ಕುದಿ. ನಿನಗೆ ಹಿಂಗೆ ಹೇಳಿದ್ರೆ ನೀವು ಹೊಟ್ಟೆ ಉಂಡಿದ್ದಾರಗದಲ್ಲ ಬಾಯಪ್ಪ. ಲೀಲೆಯ ಜನಕ್ಕೆ ತೋರಿಸಿ ಅಗಲಿದ ಲೀಲೆಯ ಜಗಕ್ಕೆ ತೋರಿಸಿ ಈ ಗ್ರಾಮದಿ ನಲಸೀನೇನೋ ಈ ಗ್ರಾಮದಿ ನಲಸೀನೇನೋ ನಂಬಿದ ನಿನ್ನಯ ಭಕ್ತರ ಮನದ ಕಷ್ಟವ ಪರಿಹರಿಸೀನೇನೋ ನಂಬಿದ ನಿನ್ನ ಭಕ್ತರ ಮನದ ಕಷ್ಟವ ಪರಿಹರಿಸೀನೇನೋ ನಿಜ ದೈವ ನೀನಲಸಿ ದೇವ ಸಮುದ್ರವಾಸ ಬಲಕುಂಡೇಶ ದೇವ ಸಮುದ್ರವಾಸ ಬಲಕುಂಡೇಶ ತವ ಚರಣವ ನಂಬಿದನ ದೇಶ ಪಾಲಿಸುವ ಪಾಪನಾಶ ಪಾಲಿಸುವ ಪಾಪನಾಶ ದೇವ ಸಮುದ್ರವಾಸ ನಾರಾಯಣ ನಾರಾಯಣ. ಶ್ರೀ ಮುರಳೆ ಘನಶ್ಯಾಮ ದೇವಾನವರತ ಪರಿಪಾಲಿಸೋ ದೇವಾನವರತ ಪರಿಪಾಲಿಸೋ ಶ್ರೀ ಮುರಳೆ ಘನಶ್ಯಾಮ ನೇನರೋ ಹಂಗಳ ಆ ಮನೆ ಮಂಗಳ ನೇನರೋ ಹಂಗಳ ಆ ಮನೆ ಮಂಗಳ ಆನಂದ ತುಂಬಿದ ನಗೆಯ ಬಣದಿಂಗಳ ನಿನ್ನಿಂದ ಇಹವೋ ನಿನ್ನಿಂದ ಪರವೋ ಸೌಭಾಗ್ಯವತಿಯರಿಗೆ ಪರಮ ಮಂಗಳವು ಸೌಭಾಗ್ಯವತಿಯರಿಗೆ ಪರಮ ಮಂಗಳವು ಮುರಳೆ ಘನಶ್ಯಾಮ ದೇವಾನವರತ ಪರಿಪಾಲಿಸೋ 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 ನಿನಗೆ ಶುಭವಾಗಲು ಮೇಲಕ್ಕೆ ಅಳಸತಿ ತಡ ಮಾಡದೆ ಹೇಳು ನೀನಿಲ್ಲಿಗೆ ಬಂದ ಸಂಗತಿ. ಕಾಂತ ಕಾಂತೆ, ನಿನ್ನ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನಿನಗೆ ತಕ್ಕೆ ಸುಂದರ. ನನಗೆ ಬೇಕಿಲ್ಲದ ಮೇಲೆ ಮತ್ತಾರಿಗೆ ಬೇಕಾಗಿರೋದು? ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಸುಂದರ, ತಿಳಿಸಬೇಕ ಪ್ರಿಯ? ಸರ್ವತಾಗಿ ತಿಳಿಸುವುದಲ್ಲ ಸುಂದರೇ. ಏಕೆ? ಸತಿಯರ ಮುಂದೆ ತಿಳಿಸಿ ಹೋದರೆ ಹೋದ ಕಾರ್ಯ ಜಯವಾಗದಲ್ಲಂದು ತಿಳಿಸುವುದಲ್ಲ ಸುಂದರ. ಹಾಗಾದರೆ ಜಯವಾಗುದೆ? ಹೌದು ಸುಂದರೇ. ಯಾರು ಹೇಳಿದರು? ಸುರ್ತಿ ವಾಕ್ಯ ಇರುವುದು ಸುಂದರ. ವಾಕ್ಯವರು ಹೌದು ಸುಂದರೇ. ಕಾಂತ ಕಾಂತೆ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಓ ಜಾಣ ಎಲ್ಲಿಗೆ ನಿನ್ನಯ ಪಯಣ
ಯಾ ಮೊಣ್ಣಾಗ ಯಪ್ಪ ಹುಡುಗ ತುಂಬ ಎಬ್ಸ್ಬಿಡ್ರು ಬಾಯಕ್ ಹಂಗ ಬರ್ತವ ಮರ ಆ ದುಮ್ಮ ಎಬ್ಸ್ಬಿಡ್ರಲ್ಲಿ ಅದ ಕಾಂತ ಕಾಂತೆ ಕರದಲ್ಲಿ ತನ್ನ ಬಾಣವನ್ನು ಪಡೆದು ಎಲ್ಲಿಗೆ ಹೋಗುವೆ? ನಾನು ಹೋಗುವೆ ನಿನಗೇನಕ್ಕೆ ಸುಂದರ? ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸ ಸುಂದರ. ನಾವು ಮೋಹನ ಚಂದಿರ ಏಲೇ ಸುಂದರಿ ಸುರಾಚಿರ ತರ ಕಂಬ ಕಂದರಿ ವೈಕುಂಠದಳ ಬಲ ದಂಡ ವಿಕ್ರಮರಂಬ ಬಂಡರನ್ನ ಕಡೆದ ವಿಷ್ಣುವೆಂಬ ಭ್ರಷ್ಟನ ಮುಷ್ಟಿಗೆದ್ದ ದಳ ಜಯಿಸಿ ಅವನ ಸತಿಮಣಿಯಳಾದ ಲಕ್ಷ್ಮಿಗಳನ್ನು ಎಳಥರವರಕ್ಕಾಗಿ ವೈಕುಂಠಕ್ಕೆ ದಾಳಿಯನ್ನಿಡಲು ಹೋಗನೆ ತಿಳಿಯುತ್ತೆ ಕಾಂಠ. ನಿನಗೆ ಆತಕ್ಕೆ ಎನ್ನ ಪಯಣದ ಚಿಂತೆ ಕಾಂಠ. ಏನಿ ನಿನ್ನ ಆರ್ಭಟ? ಅದೇನು ಸುಂದರ? ಯಾರೋ ಪಂಥವನ್ನು ತೊಟ್ಟು ಹೋಗುತ್ತಿರುವಿ? ಆ ವಿಷ್ಣು ನೋಡಿನ ಸುಂದರ ಕಾಂತ ಕಾಂತ ವಿಷ್ಣು ನೋಡಿನ ಪಂಥವನ್ನು ತೊಟ್ಟು ಹೋಗುತ್ತಿರುವಿಯ? ರಾಜವಾಗಿ ಹೋಗುವನು ಸುಂದರ ವಿಷ್ಣುನ ಸತಿಯಾದ ಲಕ್ಷ್ಮಿಯನ್ನೇ ಎತ್ತರುವಿಯ? ಹೌದು ಕಾಂತ 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 ವಿಷ್ಣುನನ್ನು ಹೇಮಲೋಕಕ್ಕೆ ಕಳಿಸುವೆಯ? ಹೌದು ಸುಂದರ. ಬೇಡ ಕಾಂತ, ಅದು ಯಾತಕ್ಕೆ ಸುಂದರ? ಆತನು ಸಾಮಾನ್ಯದವನಲ್ಲ. ಸಾಮಾನ್ಯದವನಲ್ಲ ಸುಂದರ. ನೀನೇನು ಅವನಿಗಿಂತ ಬಲವಂತನ ಸುಂದರ. ಅವನಿಗಿಂತ ಬಲವಂತನೇ. ಹೌದು ಸುಂದರ. ಪ್ರಿಯ ಪ್ರಿಯರೇ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಸಲ್ಲದ ಸಮಾರವ ಮೆಲ್ಲವನಲ್ಲ, ಮೆಲ್ಲದೆ ಹೋಗದ ತರವಲ್ಲ. ಸಲ್ಲದ ಸಮಾರವ ಮೆಲ್ಲವನಲ್ಲ, ಮೆಲ್ಲದೆ ಹೋಗದ ತರವಲ್ಲ. ಸತಿಯರ ಮಾತು ಬೇರೆನೇನೋ ದೊರಕೆ ಹೋಗುವೆಯ. ಸಲ್ಲದ ಸಮಾರವ ಮೆಲ್ಲವನಲ್ಲ, ಮೆಲ್ಲದೆ ಹೋಗದ ತರವಲ್ಲ. ಪಾಪಿಯೇ ನಿನ್ನಗೆ ನಾನ ಬೇಡವೇ ಬೇಡವೇ ಇಲ್ಲ. ಪಾಪಿಯೇ ನಿನ್ನಗೆ ನಾನ ಬೇಡವೇ ಬೇಡವೇ ಇಲ್ಲ. ಕರವ ಮುಗಿದು ಶಿರವ ಭಾಗೆ, ಕರವ ಮುಗಿದು ಶಿರವ ಭಾಗೆ, ಬಾಗಿ ಬೇಡವೆನ. ಸಲ್ಲದು ಸಮರವ ನಿಲ್ಲವಲ್ಲ, ಎಲ್ಲರೆ ಹೋಗದ ತರವಲ್ಲ. ಪ್ರಾಣೇಶ್ವರ ಪ್ರಾಣೇಶ್ವರಿ ವಿಷ್ಣುನಂದನ ಪಂಥವನ್ನು ತೊಟ್ಟು ಹೋಗುತ್ತಿರುವನೆಂದು ಹೇಳ್ತಿರುವೆಯಲ್ಲ, ಹೌದು ಕಾಂತ. ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಏ ಮೂರ್ಖಳ ಏನು ಮಾತನಾಡಿವೆ ಕಾಂತ ಕಾಂತ. ವಿಷ್ಣುನನ್ನು ಸಾಮಾನ್ಯದವನೆಂದು ತಿಳಿದುಕೊಳ್ಳಬೇಡ. ನಾನೇನು ಸಾಮಾನ್ಯನಲ್ಲ ಸುಂದರ. ಅಂತವನೊಡನೆ ಪಂಥವನ್ನು ತೊಟ್ಟು ಹೋಗುವುದು ಸರಿಯಲ್ಲ ಕಾಂತ. ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಆ ಹೇ ನೀಲಾಗಸದಲ್ಲಿ ಚಂದ್ರನಂತೆ ಹೊಳೆಯುವ ಪ್ರಕಾಶನಂತೆ ಸುಂದರ ಮುಗೊಳ್ಳ ಪ್ರಾಣಕಾಂತ. ಪ್ರಾಣಕಾಂತ ಬೆಟ್ಟ ಬಿಡ ನಿನ್ನ ಮನದ ಭ್ರಾಂತ. ಏಕೆ? ಬಂಡ ವಿಷ್ಣು ಕೊಂಡಾಡಲಿಕ್ಕೆ ನಿನ್ನಂ ಕರೆಸಲ್ಲ. ನಾನೇ ಬಂದಿರುವನು. ಅವನ ಪರಾಕ್ರಮವನ್ನು ನಾನೇನು ಅರಿದನಲ್ಲ. ಏಲೇ ಸುಂದರಿ, ಸುಂದರ ಮಾ ಮೋಸಗಾರನಾದ ನಿಜ ದರೀನನು ದಾರನ್ನ ಜಯಿಸಲ್ಲ ರಮಣೆ. ನಮ್ಮ ಕುಲ ವೈರಿಯಾದ ತಕ್ಕನೆಗೆ ಎದುರು ಹಿಂಜರಿವನಲ್ಲ. ಸಮರಕ್ಕೆ ಹೊರಡುವ ದಿಟ್ಟದನ ಉಳ್ಳ ಪತಿಯನ್ನು ತಡೆಯುವುದು ಸತಿಯವಳಾದವಳ ನಡತೆಯಲ್ಲ. ತಿಳಿಯಿತೆ ಮಡದಿಯಾದ ಮಧುಮತಿ, ಸುಮ್ಮನೆ ನಿನ್ನ ಅಂತಃಪುರಕ್ಕೆ ತರಲು ಜಾಗ್ರತೆ. ಪ್ರಿಯ
ಸುಂದರಿ ನಿನ್ನ ಹಠವನ್ನು ಬಿಡೋದಿಲ್ಲವೇ? ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಹೋಗುವೆಯಾ? ಹೌದು ಸುಂದರಿ. ವಿಷ್ಣುನನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರುವನು ಸುಂದರಿ. ಬೇಡ ಕಾಂತ, ಅದು ಯಾತಕ್ಕೆ ಬೇಡ? ವಿಷ್ಣುನನ್ನು ಜಯಿಸಿ ಬಂದರಂತೂ ಒಳಿತವಾಯ್ತು, ಇಲ್ಲವಾದರೆ ನನ್ನ ಕಥೆ ಏನು? ಸಹಜವಾಗಿ ಜಯಿಸಿ ಬರುವನು ಸುಂದರಿ. ಹೌದೇ? ಹೌದು ಸುಂದರಿ. ಪ್ರಿಯರೇ ನಲ್ಲ ನಲ್ಲಿ ಬಾರ ಸುಂದರನೇ ಎನ್ನಯ ಗಂಡೇರನೇ, ಬಾರ ಸುಂದರನೇ ಎನ್ನಯ ಗಂಡೇರನೇ, ನಿನ್ನನ್ನು ಹುಡುಕುತ್ತ ಮುಂದೆ ತೆರನಹಿ ಮಾತನ ಅನುರಾಗವೇ ಆನಂದವೋ ಆನಂದಿತ. ಸತಿಯನ ಮಾತನ ಮೇರೆ ನೋಡೊಳಗೆ ಹೋಗುವೆಯ, ಎನ್ನಾಳ ಮಾತನ್ನ ಕೇಳಾಯನವೇನ, ಬಾರ ಸುಂದರನೇ ಎನ್ನಯ ಚಂದಿರನೇ, ನಿನ್ನನ್ನು ಹುಡುಕುತ್ತ ಬಂದೆ ಕೇಳನಹಿ ಮಾತನ ಅನುರಾಗವೋ ಆನಂದವೋ ಆನಂದಿತ. ಏ ಅಲ್ಲೋ ಮರೆ ಯಾರೇ ಕುಂಡ್ ನಿಂತ್ಕೊಂಡು